ಒಂದು ಕಮ್ಯುನಿಕೇಷನ್. ಸೊ ಅವರು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡದೇ ಇರೋವಂಥದ್ದು ಒಂದು. ಇನ್ನೊಂದು ಬಂದುಬಿಟ್ಟು ಸೆಲ್ಫ್ ಕಾನ್ಫಿಡೆನ್ಸೇ ಇರೋದಿಲ್ಲ ಸುಮಾರು ಜನಕ್ಕೆ. ಈಗಷ್ಟೇ ಓದನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿರ್ತಾರೆ, ಅಥವಾ ಎಲ್ಲೂ ಕೆಲಸಕ್ಕೆ ಹೋಗದೆ ಇದೆ ಫಸ್ಟ್ ಟೈಮ್ ಕೆಲಸಕ್ಕೆ ಬರ್ತಾ ಇರ್ತಾರೆ. ಇವು ಫ್ರೆಷರ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೇನಂದರೆ ಒಂದು ಸ್ವಲ್ಪ ಭಯ, ಯಾವ ಥರ ನಾವು ಫೇಸ್ ಮಾಡೋದು, ಏನು ಇಂಟರ್ವ್ಯೂಸ್ ಎಲ್ಲ ಯಾವ ಥರ ತೊಗೊಳ್ತಾರೆ ಅಂತೆಲ್ಲ ಹೇಳಿಬಿಟ್ಟು. ಹಾಗೆಯೇ ಕಾನ್ಫಿಡೆನ್ಸ್ ತುಂಬಾ ಮುಖ್ಯ ಆಗುತ್ತೆ ಇದೊಂದು ವಿಷಯದಲ್ಲಿ. ಯಾಕಂದರೆ ನಮಗೆ ಏನೂ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಿತ್ತು ಅಂತಂದರೆ ಆವಾಗ ಅಲ್ಲಿ ಯಾರು ಇಂಟರ್ವ್ಯೂ ಮಾಡ್ತಾರಲ್ಲ ಅವ್ರಿಗೆ ಫಸ್ಟ್ ಒಪಿನಿಯನ್ ಏನು ಬರುತ್ತೆ, ಇವಾಗ ನಮಗೆ ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ಲ, ಅವ್ರನ್ನ ನಮ್ಮನ್ನ ನೋಡಿದ ತಕ್ಷಣ ಏನೋ ಒಂಥರ ಅವ್ರಿಗೇ ಫೀಲ್ ಆಗುತ್ತೆ, ಓಕೆ ಇವ್ರಿಗೆ ಕೆಲಸ ಕೊಟ್ಟರೆ ನಮಗೇನೋ ಅಂದರೆ ಇವರು ಕೆಲಸ ಚೆನ್ನಾಗಿ ಮಾಡ್ತಾರೆ ಅನ್ನೋಂಥದ್ದು ಒಂದು ಬರುತ್ತೆ. ಕೆಲವರು ಯಾವ ಥರ ಬರ್ತಾರೆ, ಡ್ರೆಸ್ಸಿಂಗ್ ಸೆನ್ಸು ಅಷ್ಟೇ. ಕೆಲವರು ಇಂಟರ್ವ್ಯೂಗೆ ಅಂತ ಬಂದಿರ್ತಾರೆ, ಬಟ್ ಡ್ರೆಸ್ಸಿಂಗ್ ಸೆನ್ಸ್ ಇರೋದಿಲ್ಲ, ಮಾತು ಕಮ್ಯುನಿಕೇಷನು ಅಷ್ಟಿರೋದಿಲ್ಲ. ಅಟ್ಲೀಸ್ಟು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಏನಪ್ಪ ಕಮ್ಯುನಿಕೇಷನ್ ಸ್ಕಿಲ್ ಅಂತಂದರೆ, ಇಂಟರ್ವ್ಯೂ ಮಾಡಿದವರು ಫಸ್ಟ್ ಕೇಳೋದು ಇಂಗ್ಲೀಷಲ್ಲೇ ಕೇಳ್ತಾರೆ. ಸುಮಾರು ಕಡೆ ಇವಾಗೆಲ್ಲನೂ ಜಾಸ್ತಿ ಕನ್ನಡನೂ ಇರುತ್ತೆ, ಬಟ್ ಇಂಗ್ಲೀಷ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ, ಇಂಗ್ಲೀಷಲ್ಲೇ ಇಂಟರ್ವ್ಯೂನ ಮಾಡ್ತಾರೆ. ಸ್ವಲ್ಪನಾದರೂ ಇಂಗ್ಲೀಷ್ ಬರಬೇಕು, ಯಾಕಂದರೆ ಅವರ ಕ್ಲೈಂಟ್ಸ್ ಏನಿರ್ತಾರಲ್ಲ ಅವರೆಲ್ಲ ಸ್ವಲ್ಪ ಹೈಫೈ ಎಲ್ಲ ಇರ್ತಾರೆ, ಅವ್ರ ಜೊತೆ ಎಲ್ಲ ಮಾತಾಡಬೇಕು ಅಂದಾಗ ಇಂಗ್ಲೀಷ್ ಆದರೂ ಸ್ವಲ್ಪ ಬಂದೇ ಬರಬೇಕು. ಲೋಕಲ್ ಕಸ್ಟಮರ್ಸ್ ಇರ್ತಾರೆ, ಅವ್ರ ಜೊತೆ ಓಕೆ, ಒಂದು 2-3 ಲ್ಯಾಂಗ್ವೇಜ್ ಬಂದರೆ ಹೇಗೋ ಮ್ಯಾನೇಜ್ ಮಾಡ್ಬೋದು, ಬಟ್ ಇಂಗ್ಲೀಷ್ಗೆ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಯಾವ ಥರ ಕೇಳ್ತಾರೆ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳಿದಾಗ ನಮ್ಮನ್ನು ನಾವು ಇಂಟ್ರಡ್ಯೂಸ್ ಮಾಡ್ಕೊಳ್ಳೋದಾದರೂ ಕಲ್ತಿರಬೇಕು. ಮೊದಲನೇದಾಗಿ ಯಾವ ಥರ ಇಂಟ್ರಡ್ಯೂಸ್ ಮಾಡ್ಕೋಬೇಕು, ಫಸ್ಟಿಗೆ ನಮ್ಮ ಹೆಸರನ್ನು ಹೇಳಬೇಕು, ಅದಾದಮೇಲೆ ನಾವೇನು ಎಜುಕೇಷನ್ ಮಾಡಿದ್ದೀವಿ, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ನಮ್ಮ ಮನೇಲಿ ಯಾರೆಲ್ಲ ಇರ್ತೀವಿ, ಇದಷ್ಟು ಪಾಯಿಂಟ್ಸನ್ನು ಅಟ್ಲೀಸ್ಟ್ ನಾವು ಇಂಗ್ಲೀಷಲ್ಲಿ ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಆವಾಗ ಇಂಟರ್ವ್ಯೂಗೆ ಹೋದಾಗ ಧೈರ್ಯವಾಗಿ ನಾವು ಮಾತಾಡ್ಬೋದು. ನಾವಲ್ಲೇ ತೊದಲಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಆ ಇಂಟರ್ವ್ಯೂ ಪರ್ಸನ್ ಏನಿರ್ತಾರೆ ಅವ್ರಿಗಲ್ಲೇ ನಮ್ಮ ಮೇಲೆ ಓಕೆ ಇವ್ರು ಮಾಡಲ್ಲ ಬಿಡು ಅನ್ನೋ ಥರ ರಿಜೆಕ್ಟ್ ಆಗಿಬಿಡ್ತಾರೆ ಅಲ್ಲೇನೇ. ಹಾಗಾಗಿ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಸೊ ಅದರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗಿರೋಂಥದ್ದು, ಎಲ್ಲ ಕಡೆ ಕೇಳೋ ನಾರ್ಮಲ್ ಫಸ್ಟ್ ಕ್ವಶನೇ ಇಂಟರ್ವ್ಯೂದಲ್ಲಿ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತಲೇ ಹೇಳ್ತಾರೆ. ಆವಾಗ ನಾವು ನಮ್ಮ ಪರಿಚಯನ ಮಾಡಿಕೊಡ್ಬೇಕಾಗತ್ತೆ. ಮೊದಲನೇದಾಗಿ ನಾವು ನಮ್ಮ ಹೆಸರು, ಆಮೇಲೆ ನಾವೇನು ಎಜುಕೇಷನ್ ಮಾಡಿದ್ವಿ, ಎಲ್ಲಿ ಮಾಡಿದ್ವಿ, ನಮ್ಮ ಪೇರೆಂಟ್ಸು, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ನಮ್ಮ ಮನೇಲಿ ಎಷ್ಟು ಜನ ಇರ್ತೀವಿ, ಹಾಗೆಯೇ ಇದಕ್ಕೆ ಮುಂಚೆ ಎಲ್ಲರೂ ಕೆಲಸ ಮಾಡಿದ್ದೀವಾ ಇಲ್ವಾ, ಅಥವಾ ಫ್ರೆಷರಾ, ಮತ್ತು ಜಾಬ್ ಡೀಟೇಲ್ಸು, ಮತ್ತು ಕಂಪ್ಯೂಟರ್ ಸ್ಕಿಲ್ಸ್ ಏನೆಲ್ಲ ಗೊತ್ತಿದೆ, ಏನೆಲ್ಲ ಕೋರ್ಸ್ ಮಾಡಿದ್ದೀರಾ. ಸೊ ಈ ರೀತಿ ಎಲ್ಲನೂ ಒಂದು ಸ್ವಲ್ಪ ಇಂಟ್ರಡಕ್ಷನ್ ಮಾಡಿಕೊಂಡ್ರೆ ಆವಾಗ ಅವ್ರಿಗೂ ಕೂಡ ಓಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಇಷ್ಟೆಲ್ಲ ಮಾಡಿದ್ದಾರಪ್ಪ ಅಂತ ನಿಮ್ಮ ಬಗ್ಗೆ ಗೊತ್ತಾಗುತ್ತೆ. ಅದಾದಮೇಲೆ ನೀವು ಕಂಪ್ಯೂಟರ್ ಸ್ಕಿಲ್ಸ್ನ ಕೇಳ್ತಾರೆ. ಸೊ ಕಂಪ್ಯೂಟರ್ ಸ್ಕಿಲ್ಸಲ್ಲಿ ತುಂಬ ಜನ ಮಾಡೋಂಥ ತಪ್ಪೇನು ಗೊತ್ತಾ, ಕಂಪ್ಯೂಟರ್ ಬೇಸಿಕ್ ಅಂತ ಹಾಕ್ಬಿಟ್ಟು ಅಲ್ಲಿ ರೆಸ್ಯೂಮಲ್ಲಿ ಹಾಕಿರ್ತಾರೆ ಕಂಪ್ಯೂಟರ್ ಬೇಸಿಕ್ ಅಂತ ಹಾಕ್ಬಿಟ್ಟಿರ್ತಾರೆ, ಬೇಸಿಕ್ ನಾಲೆಜು, ಬೇಸಿಕ್ ಇನ್ಫಾರ್ಮೇಷನ್ ಅಂತ. ಸೊ ಬೇಸಿಕ್ ಇನ್ಫಾರ್ಮೇಷನ್ ಅಂದರೆ ಏನು, ಸಿಸ್ಟಮ್ ಬಗ್ಗೆ ಏನು ಗೊತ್ತು ಅಂತ ಕೇಳ್ತಾರೆ, ಬೇಸಿಕ್ ಗೊತ್ತು ಅಂತ ಹೇಳ್ತಾರೆ. ಸೊ ಬೇಸಿಕ್ ಗೊತ್ತು ಅಂತಂದರೆ ಆವಾಗ ಅವ್ರು ಹೇಳ್ತಾರೆ ಓಕೆ ನೀವು ಈಗ ಒಂದು ಎಕ್ಸೆಲ್ ಟೈಪ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಶೀಟ್ನ ಕೊಡ್ತಾರೆ. ಸೊ ಇದನ್ನು ಟೈಪ್ ಮಾಡಿ ಅಂತ ಹೇಳ್ತಾರೆ. ಆವಾಗ ಅವರು ಎಲ್ಲಿ ಏನು ಮಾಡಬೇಕಂತ ಗೊತ್ತಿಲ್ಲ, ಯಾಕಂದರೆ ಬೇಸಿಕ್ ಸಿಸ್ಟಮ್ ಅಂದ್ರೇ ಅವ್ರಿಗೆ ಗೊತ್ತಿರೋದಿಲ್ಲ. ಕೆಲವರಿಗೆ ಜಸ್ಟ್ ರೆಸ್ಯೂಮಲ್ಲಿ ಮಾತ್ರ ಹಾಕಿರ್ತಾರೆ, ಬಟ್ ಸಿಸ್ಟಮ್ ಟಚಪ್ ಇರೋದಿಲ್ಲ. ಸೊ ಆವಾಗ ಏನಪ್ಪ ಮಾಡಬೇಕು, ಅದಕ್ಕೆ ಏನು ಕಲ್ತ್ಕೊಂಡಿರಬೇಕು ಅಂತಂದರೆ, ಇವಾಗೆಲ್ಲನೂ ಎಲ್ಲ ಕಡೆ ಸಿಸ್ಟಮ್ ವರ್ಕ್ ಅಂದರೆ ಆಲ್ಮೋಸ್ಟ್ ಸಿಸ್ಟಮ್ ವರ್ಕೇ ಇರುತ್ತೆ. ಮುಂಚೆ ಥರ ಮ್ಯಾನ್ಯುವಲ್ಲು ಕಡಿಮೆ, ಇವಾಗ ಎಲ್ಲ ಮ್ಯಾನ್ಯುವಲ್ ಎಂಟ್ರಿ ಮಾಡೋದು ಕಡಿಮೆ, ಎಲ್ಲದಕ್ಕೂ ಸಿಸ್ಟಮಲ್ಲೇ ಡೇಟಾ ಎಂಟ್ರಿ ಮಾಡಲೇಬೇಕು. ಸೊ ಸಿಸ್ಟಮ್ ವರ್ಕ್ ಬರಲೇಬೇಕು. ಸಿಸ್ಟಮ್ ವರ್ಕಲ್ಲಿ ಬೇಸಿಕ್ ಏನಪ್ಪ ಬರಬೇಕು ನಮಗೆ ಅಂತಂದರೆ, ನೀವು ಜಾಸ್ತಿ ದುಡ್ಡು ಖರ್ಚು ಮಾಡಿ ಜಾವಾ ಕಲೀರಿ, ಅದು ಕಲೀರಿ, ಇದು ಕಲೀರಿ ಅಂತ ನಾನು ಹೇಳೋದಿಲ್ಲ. ಬೇಸಿಕ್ಕು ಒಂದು ಎಕ್ಸೆಲ್ ಟೈಪ್ ಮಾಡೋದಾಗಿರ್ಬೋದು, ಸೊ ಎಕ್ಸೆಲ್ನ ಮೇಲ್ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲನೂ ಸ್ವಲ್ಪ ಬೇಸಿಕ್ ಆದರೂ ಕಲ್ತ್ಕೋಬೇಕು. ಈ ರೀತಿ ಕಲ್ತ್ಕೊಂಡಾಗ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ತುಂಬಾ ಯೂಸ್ ಆಗುತ್ತೆ. ಸೊ ಅದರಲ್ಲಿ ಎಕ್ಸೆಲಲ್ಲಿ ಸುಮಾರಿದೆ, ಇನ್ನೂ ಕಲಿಯೋದು ತುಂಬಾ ಇದೆ. ನಾನು ಇವಾಗ ಹೇಳ್ತಿದ್ದೀನಲ್ಲ, ನನಗೂ ಅಷ್ಟೇ ತುಂಬಾ ಎಕ್ಸೆಲಲ್ಲಿ ಕಲಿಯೋದು ತುಂಬಾ ಇದೆ, ಇನ್ನೂ ಕಲಿತಾ ಇದ್ದೀನಿ ನಾನು ಕೂಡ. ಮುಂಚೆ ನನಗೂ ಏನೂ ಬರ್ತಾ ಇರಲಿಲ್ಲ, ನಾನು ಎಲ್ಲೂ ಈ ಥರ ಸಿಸ್ಟಮ್ ವರ್ಕ್ಗೆ ಅಂತಲೂ ಎಲ್ಲೂ ಹೋಗಿಲ್ಲ.
ನಾನು ಫ್ರೆಷರಾಗಿ ಬಂದೆ, ಜಾಯಿನ್ ಆದೆ. ಆಮೇಲೆ ಎಲ್ಲನೂ ಕಲ್ತ್ಕೊಂಡೆ. ಬಟ್ ನಾನು ಯಾಕೆ ಸೆಲೆಕ್ಟ್ ಆಗಿದ್ದು ಗೊತ್ತಾ ಜಾಬ್ಗೆ? ನನಗೂ ಕೂಡ ಸಿಸ್ಟಮ್ ಟಚಪ್ ಇರಲಿಲ್ಲ. ಸಿಸ್ಟಮ್ ಅಂದರೆ ಏನು ಅಂತ ಗೊತ್ತಿಲ್ಲ, ಹೆಂಗೆ ಆನ್ ಮಾಡೋದು ಅಂತ ಕೂಡ ನನಗೆ ಗೊತ್ತಿಲ್ಲ ಸಿಸ್ಟಮಲ್ಲಿ. ಬಟ್ ನಾನು ಯಾಕೆ ಸೆಲೆಕ್ಟ್ ಆದೆ ಜಾಬ್ಗೆ ಅಂದರೆ ನನ್ನ ಸೆಲ್ಫ್ ಕಾನ್ಫಿಡೆನ್ಸು. ಸೊ ನನಗೂ ಮಾತಾಡಿದ ರೀತಿ ಅಥವಾ ನನಗೆ ಓಕೆ, ನಾನು ಮಾತಾಡಿದ ರೀತಿ ಇಷ್ಟ ಆಯಿತು. ಹಾಗೆಯೇ ನನಗೆ ಏನಿತ್ತು ಆ ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತಲ್ವ, ನಾನು ಮಾಡ್ತೀನಿ ಅನ್ನೋಂಥದ್ದು, ಅದು ಅವ್ರಿಗೆ ಇಂಟರ್ವ್ಯೂವ್ರಿಗೆ ಇಷ್ಟ ಆಗಿ ಅವರು ನನ್ನ ಕೆಲ್ಸಕ್ಕೆ ತೊಗೊಂಡ್ರು. ಬಟ್ ಅದಾದಮೇಲೆ ನೆಕ್ಸ್ಟು ನಾನು ವರ್ಕ್ ಪ್ಲೇಸ್ಗೆ ಹೋಗಿ ನೋಡಿದಾಗ ಎಲ್ಲನೂ ಸಿಸ್ಟಮ್ ಮುಂದೆನೇ ಕೂತಿದ್ರು. ನನಗೇನಂದರೆ ಏನೂ ಗೊತ್ತಿಲ್ಲ. ಏನಪ್ಪ ಮಾಡೋದು ನೆಕ್ಸ್ಟು, ವಾಟ್ ನೆಕ್ಸ್ಟ್, ನಾನೇನು ಮಾಡಬೇಕು ಅಂತ ಅಂದ್ಕೊಂಡಿರೋ ಅಂಥ ಪರಿಸ್ಥಿತಿಯಲ್ಲಿ ಆಮೇಲೆ ಕಲ್ತ್ಕೊಳ್ತಾ ಬಂದೆ. ಪ್ರತಿಯೊಂದು ಕಲಿತಾ ಇದ್ದೆ. ನನ್ನ ಕೆಲ್ಸಕ್ಕೆ ಏನು ಬೇಕೋ ಅದನ್ನೆಲ್ಲನೂ ನಾನು ಕಲ್ತ್ಕೊಳ್ತಾ ಬಂದೆ. ಚೆನ್ನಾಗಿ ಇವಾಗ ವರ್ಕ್ ಮಾಡೋದಕ್ಕೆ ಕೂಡ ಕಲ್ತ್ಕೊಂಡೆ. ಸೊ ಆವಾಗ ಕಲ್ತಿದ್ದು ನನಗಿವಾಗ ಎಲ್ಲೇ ಹೋಗಲಿ, ಎಲ್ಲೇ ಬೇರೆ ಬೇರೆ ಕಂಪ್ನಿಗಳಿಗೆ ಹೋಗಲಿ ಇಂಟರ್ವ್ಯೂಗೆ, ಇವಾಗ ನಾನು ಎಲ್ಲೇ ಹೋದರೂ ಕೂಡ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋಷ್ಟು ಕಾನ್ಫಿಡೆನ್ಸ್ ನನಗಿದೆ. ಎಲ್ಲೇ ಯಾವುದೇ ಒಂದು ಕಂಪ್ನಿಗೆ ಹೋಗಲಿ ನನ್ನ ಸೆಲೆಕ್ಟ್ ಮಾಡ್ತಾರೆ. ಯಾಕಂದರೆ ನನಗೆ ಆ ಕಾನ್ಫಿಡೆನ್ಸ್ ಇದೆ. ಹಾಗೆಯೇ ನಾನೇನೋ ಒಂದು ಅಚೀವ್ ಮಾಡ್ತೀನಿ ಅಂತ ನನಗೂ ಕೂಡ ಕಾನ್ಫಿಡೆನ್ಸ್ ಇದೆ. ನಾನು ಇಂಟರ್ವ್ಯೂ ಮಾಡೋರಿಗೂ ಕೂಡ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹಾಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮಗೆ ಎಲ್ಲೇ ಹೋದರೂ ಕೂಡ ನಮಗೆ ಕೆಲಸ ಸಿಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಬರಬೇಕಂದ್ರೆ ನೀವು ಫ್ರೆಷರ್ ಆಗಿದ್ದರೆ ಆ ಎಕ್ಸ್ಪೀರಿಯನ್ಸ್ ಬರಬೇಕಿತ್ತು ಅಂದರೆ ಸ್ವಲ್ಪ ಕಷ್ಟಪಡಬೇಕು. ಸ್ಟಾರ್ಟಿಂಗ್ ಡೇಸಲ್ಲಿ ಕಷ್ಟಪಡಲೇಬೇಕು. ಕಷ್ಟಪಡದೆ ಯಾವುದೂ ಸಿಗೋಲ್ಲ ಅಲ್ವಾ? ಎಲ್ಲದನ್ನೂ ಕಲ್ತ್ಕೊಬೇಕು. ನಮ್ಗೆ ಅದು ಬರೋಲ್ಲ, ನಾನು ಇದು ಮಾಡಲ್ಲ ಅಂತೆಲ್ಲ ಹೇಳೋಕ್ಕೆ ಹೋಗಬಾರ್ದು. ನಾವು ಫ್ರೆಷರಾಗಿ ಬಂದಾಗ ಎಲ್ಲ ಕೆಲಸನೂ ಕಲ್ತ್ಕೋಬೇಕು. ನಾವು ಎಷ್ಟು ಕೆಲಸ ಕಲಿತೀವಲ್ಲ ಅದು ನಮಗೇ ಒಳ್ಳೆಯದಾಗುತ್ತೆ. ನಾವೆಷ್ಟು ಕೆಲಸ ಕಲ್ತಿರ್ತೀವೋ ಅಷ್ಟು ನಮಗೆ ಅದು ಏನು ಹೇಳ್ತಾರೆ, ಅದೇ ನಮಗೆ ಒಂದು ಪ್ರೊಡಕ್ಟಿವ್. ನಾವು ನಾನು ಅದು ಮಾಡಲ್ಲ, ಇದು ಮಾಡಲ್ಲ, ನಂಗೆ ಅದು ಬರೋಲ್ಲ, ಇದು ಬರೋಲ್ಲ, ನಾನು ಯಾಕೆ ಅದು ಕಲಿಬೇಕು, ನಾನು ಯಾಕೆ ಇದು ಕಲಿಬೇಕು ಅಂತ ಇದ್ದರೆ ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗೋದಿಲ್ಲ. ಹೊಸ ಹೊಸ ವಿಷಯಗಳನ್ನ ಕಲೀಲೇಬೇಕು. ನಮ್ಮ ಕೆಲಸಕ್ಕೆ ಏನು ಬೇಕೋ ಅದನ್ನು ನಾವು ಕಲ್ತ್ಕೊಳ್ಲೇಬೇಕು. ಆವಾಗಲೇ ನಾವು ಮುಂದಕ್ಕೆ ಎಲ್ಲದನ್ನೂ ಸಾಧನೆ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ನಾನು ಅದು ಮಾಡಲ್ಲ, ಇದು ಮಾಡಲ್ಲ ಅಂದರೆ ಅಲ್ಲೇ ಇರಬೇಕಾಗತ್ತೆ. ಯಾವುದೇ ಥರ ಪ್ರಮೋಷನ್ ಸಿಗೋದಿಲ್ಲ, ಬೇರೆ ಕಡೆ ಎಲ್ಲೂ ಜಾಬ್ ಆಪರ್ಚುನಿಟೀಸ್ ಬರೋದಿಲ್ಲ, ಏನೂ ಬರೋದಿಲ್ಲ. ನಾವೊಂದು ಒಳ್ಳೆ ಕಡೆ ಪೊಸಿಷನ್ ಆಗಿರಬೇಕು ಅಂದರೆ ಎಲ್ಲನೂ ಕಲ್ತ್ಕೋಬೇಕು. ಸೊ ಕಲಿಯೋದ್ರಿಂದ ತಪ್ಪೇನಿಲ್ಲ. ಇನ್ನೂ ಎಷ್ಟೋ ಇದೆ ನಾವು ಕಲಿಯೋದು. ಎಲ್ಲದನ್ನೂ ಕಲಿಬೇಕಾಗತ್ತೆ, ಕಲಿತು ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ನೀವು ಎಲ್ಲೇ ಹೋದರೂ ಕೂಡ ಒಂದು ಹೊಸದಾಗಿ ಯಾರೆಲ್ಲ, ನಾನು ಯಾಕೆ ಇವತ್ತು ಈ ವಿಡಿಯೋ ಮಾಡಿದೆ ಅಂದರೆ, ಸುಮಾರು ಈಗ ನಾನೇನು ಒಂದು ತಿಂಗಳಿಂದ ನೋಡ್ತಿದ್ನಲ್ಲ, ಬಂದವರೆಲ್ಲ ಏನೆಲ್ಲ ತಪ್ಪು ಮಾಡ್ತಿದ್ರು ಅದನ್ನು ನಾನು ಅವ್ರಿಗೂ ಕೂಡ ಹೇಳಿದೆ. ಸೊ ಈ ರೀತಿ ಮಾಡಬೇಡಿ, ಆ ರೀತಿ ಮಾಡಬೇಡಿ. ನೋಡಿ, ಅವರು ಸೆಲೆಕ್ಟ್ ಆಗಿಲ್ಲ ಅಂತ ಬಂದು ಹೇಳ್ತಿದ್ರಲ್ಲ ನನ್ನ ಹತ್ರ, ಇಲ್ಲ ಮೇಡಮ್ ಸೆಲೆಕ್ಟ್ ಆಗಿಲ್ಲ ನಾನು ಅಂತ. ಬಟ್ ನನ್ನ ಹತ್ರ ಚೆನ್ನಾಗೇ ಮಾತಾಡ್ತಿದ್ರು. ಬಟ್ ಒಳಗಡೆ ಹೋಗ್ತಿದ್ದಂಗೆ ಅವ್ರ ಕಾನ್ಫಿಡೆನ್ಸ್ ಫುಲ್ ಡೌನ್ ಆಗಿಬಿಡ್ತಿತ್ತು. ಆವಾಗ ಮತ್ತೆ ಬಂದು ನನ್ನ ಹತ್ರ ಹೇಳಿದ್ರು, ಇಲ್ಲ ಮೇಡಮ್ ಸೆಲೆಕ್ಟ್ ಆಗಿಲ್ಲ ನಾನು, ಈ ಥರ ಆಗೋಯಿತು ಅಂತ. ಆವಾಗ ನಾನು ಅವ್ರಿಗೆ ಅದನ್ನೇ ಹೇಳಿದ್ದು, ಇಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ನಿಮಗೆ ಅಂತ. ಈವನ್ ತುಂಬ ಜನ ಹೇಳ್ತಾರಲ್ಲ, ಸಿಸ್ಟಮ್ ನಾಲೆಜ್ ಇದೆ ನನಗೆ, ಬೇಸಿಕ್ ಕಂಪ್ಯೂಟರ್ಸ್ ಬರುತ್ತೆ ಅಂತೇಳಿ. ಆವಾಗ ನಿಮಗೆ ಬರುತ್ತೆ ಅಂದ ತಕ್ಷಣ ಓಕೆ, ಅವ್ರೇನು ಹಾಗೆ ಒಪ್ಕೊಬಿಡಲ್ಲ. ಬರುತ್ತೆ ಅಂದರೆ ಅವರು ಟೆಸ್ಟ್ ಮಾಡ್ತಾರೆ. ಓಕೆ, ಒಂದು ಎಕ್ಸೆಲ್ ಟೈಪ್ ಮಾಡಿ, ಇಲ್ಲ ಅದನ್ನು ಮಾಡಿ ಅಂತ ಏನಾದರೂ ಮಾಡಿ ಸಿಸ್ಟಮಲ್ಲಿ ಅಂತ ಹೇಳ್ತಾರೆ. ಅವ್ರಿಗೆ ಅಂದರೆ ಆ ಕೆಲಸಕ್ಕೆ ಏನು ಬೇಕೋ ಅದನ್ನು ಕೇಳ್ತಾರೆ. ಸೊ ಇದನ್ನು ಮಾಡಿ ಅಂತ ಟೆಸ್ಟ್ ಮಾಡ್ತಾರೆ ಇಂಟರ್ವ್ಯೂದಲ್ಲಿ ಕೂಡ. ಆವಾಗ ನಾವು ಅದನ್ನು ಮಾಡೋಕ್ಕೆ ರೆಡಿ ಇರಬೇಕು. ಅಂದರೆ ಅವ್ರೇನು ಹೇಳ್ತಾರಲ್ವ, ಸಿಸ್ಟಮಲ್ಲಿ ಎಕ್ಸೆಲ್ ಟೈಪ್ ಮಾಡಿದರೆ ಎಕ್ಸೆಲ್ ಟೈಪ್ ಮಾಡೋಕ್ಕೆ ನಾವು ರೆಡಿ ಇರಬೇಕು. ಇಲ್ಲ ಬೇರೆ ಅವರು ಕೇಳ್ತಾರೆ, ಆ ವರ್ಕ್ಗೆ ಏನು ಬೇಕೋ ಅದನ್ನು ಕೇಳಿದಾಗ ಅದನ್ನು ಮಾಡೋಕ್ಕೆ ನಾವು ರೆಡಿ ಇರಬೇಕು. ಆವಾಗ ನಮಗೆ ಎಲ್ಲ ಕಡೆ ಎಲ್ಲೇ ಹೋದ್ರೂ ಜಾಬ್ ಸಿಗೋವಂಥದ್ದು. ಜಾಸ್ತಿ ಇಂಟರ್ವ್ಯೂಸಲ್ಲಿ ಕೇಳೋದೇ ನಿಮ್ಮ ಬಗ್ಗೆ ಕೇಳ್ತಾರೆ. ಹಾಗೆಯೇ ನಿಮ್ಮ ಒಂದು ಕಾನ್ಫಿಡೆನ್ಸ್ನ ನೋಡ್ತಾರೆ. ಹಾಗೆ ನಿಮ್ಗೇನಾದರೂ ಸಿಸ್ಟಮ್ ವರ್ಕ್ ಬರುತ್ತಾ ಏನು ಅಂತ ನೋಡ್ತಾರೆ. ಇವು 3 ಬಿಟ್ಟರೆ ಈಗ ನಮ್ಮ ಲೋಕಲ್ ಕಂಪ್ನಿಗಳಲ್ಲಿ ಇಷ್ಟೇ ಕೇಳಿದೆ. ಇನ್ನೂ ನೀವು ಸಾಫ್ಟ್ವೇರ್ ಕಂಪ್ನಿಗಳಿಗೆಲ್ಲ ಹೋಯಿತು ಅಂತಂದರೆ ಅಲ್ಲಿ ಜಾಸ್ತಿ ಫಸ್ಟ್ ಲೆವೆಲು, ಸೆಕೆಂಡ್ ಲೆವೆಲು, ತರ್ಡ್ ಲೆವೆಲ್, 4 ಲೆವೆಲ್ ಈ ರೀತಿ ಎಲ್ಲನೂ ಇಂಟರ್ವ್ಯೂಸ್ ಇರುತ್ತೆ. ಅದನ್ನೆಲ್ಲನೂ ಅಟೆಂಡ್ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ಕೂಡ ಇರುತ್ತೆ, ಆನ್ಲೈನಲ್ಲಿ ಇಂಟರ್ವ್ಯೂಸ್ ಕೂಡ ಇರುತ್ತೆ. ಅದನ್ನೆಲ್ಲನೂ ಮಾಡಬೇಕಾಗುತ್ತೆ. ಬಟ್ ನಾನು ಇದು ಯಾಕೆ ಈ ವಿಡಿಯೋ ಮಾಡಿದ್ದು, ಫ್ರೆಷರ್ಸ್ಗೆ, ಹೊಸದಾಗಿ ಯಾರೋ ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಇವತ್ತು ಈ ವಿಡಿಯೋನ ಮಾಡಿದ್ದು. ಏನಾದರೂ ಸ್ವಲ್ಪ ಯೂಸ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಷ್ಟ ಇದ್ದವರು ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ನನಗೇನೋ ಹೇಳಬೇಕು ಅಂತ ಅನ್ನಿಸ್ತು, ಎಲ್ಲನೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಶೇರ್ ಮಾಡ್ಕೊಂಡಿದ್ದೀನಿ.
ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಹಾಗೆಯೇ ಎಲ್ಲಿ ಜಾಬ್ಗೆ ಅಪ್ಲೈ ಮಾಡಬೇಕಂತ ಕೂಡ ಹೇಳಿದ್ದೆ. ಅಪ್ನಾ ವೆಬ್ಸೈಟಲ್ಲಿ ಅಪ್ನಾ ಆ್ಯಪ್ ಇದೆ, ಅದೊಂದು, ಹಾಗೆಯೇ Naukri.com, ಇದರ ಎರಡರಲ್ಲೂ ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಪ್ರೊಫೈಲ್ಗೆ ತಕ್ಕಂಗೆ ನಿಮಗೆ ಇಂಟರ್ವ್ಯೂಗೆ ಆಫರ್ಸ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ. ಟಿಲ್ ದೆನ್, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.